ಅನ್ನ ಹಾಕ್ಬಿಟ್ಟು ಯೂಸ್ ಮಾಡಬಾರ್ದು. ಯಾರು ಕ್ಯಾಪ್ ನ ಹಾಕಿ ಯೂಸ್ ಮಾಡ್ತಾರೆ ಪ್ರೆಷರ್ ಜಾಸ್ತಿ ಬೀಳುತ್ತೆ. ಪೇಪರ್ ಮೇಲೆ ಪ್ರೆಷರ್ ಯಾರು ಕೊಡ್ತಾರೆ, ಸ್ಟ್ರೆಸ್ ಜಾಸ್ತಿ ಅವ್ರಿಗೆ. ಹಳೆಯ ವಿಚಾರಗಳು ಅದನ್ನ ಮರೆಯಕ್ಕಾಗಲ್ಲ. ನಮ್ ತಾತ ಹಂಗ್ ಮಾಡಿದ್ರು, ನೀನ್ ಹಂಗ್ ಮಾಡಿದೆ ಅಂತ ನಾವೆಲ್ಲ ಹೇಳ್ತಿರ್ತೀವಲ್ಲ, ನೀನ್ ಅವತ್ತು ನನ್ಗೊಂದಿಷ್ಟದ ಚಾಕ್ಲೇಟ್ ಕೊಡ್ಲಿಲ್ಲ. ಈ ತರದ ಗ್ರಡ್ಜಸ್, ಈ ತರದ ಬೇಡದ ನೆನಪುಗಳು ಯಾರು ಪೇಪರ್ ಮೇಲೆ ಜೋರಾಗಿ ಬರೀತಿರ್ತಾರೆ ಅವರಿಗೆ ಸದಾ ಉಳ್ಕೊಳುತ್ತೆ. ನಿಮ್ಗೆ ಅದು ಯಾವ್ದು ಬೇಡ, ನಾನು ಫ್ರೆಶ್ ಆಗಿರ್ಬೇಕು ಅನ್ಕೊಂಡ್ರೆ ಪ್ರೆಷರ್ ಜಾಸ್ತಿ ಕೊಡ್ಬೇಡಿ ಪೇಪರ್ ಮೇಲೆ. ಪೆನ್ನಿಗೆ ಕ್ಯಾಪ್ ನ ಹಾಕಿ ಬರಿಬಾರ್ದು. ಮೂರನೇ ಟಿಪ್ಸ್, ಒಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ ನಮ್ಗೆ ಯಾವಾಗಲೂ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡುವಂತಹ ಪ್ರಾಬ್ಲಮ್ ಅದು ಯಾವ್ದು ಅಂದ್ರೆ ಸ್ಮಾಲ್ ಲೆಟರ್ ಐ ಬರೀತೀವಲ್ಲ ಅದ್ರಲ್ಲಿ ರಿಂಗ್ ಹಾಕ್ತಾರೆ, ನೋಡಕ್ ಕ್ಯೂಟ್ ಆಗಿ ಚೆನ್ನಾಗಿದೆ ಅಂದ್ಬಿಟ್ಟು. ದಯವಿಟ್ಟು ಹಾಕ್ಬೇಡಿ ಮೇಡಮ್.